ಯವ್ವ ಯವ್ವ ಚಿಕ್ಕಿ ಏನವ್ವ ಆಪಿಸ್ಕೊಂಟೇನ? ಹ್ಞೂನವ್ವ ಆಪಿಸ್ಕೊಂಟೀನಿ. ಮತ್ತು ಇನ್ನೊಂದು 4 ದಿನದಾಗ ಐತಲ್ಲ ಅತ್ತೆ ಇದು ಚಿಕ್ಕಿದ ಫಂಕ್ಷನ್. ಮತ್ತು ಅದಕ್ಕೆ ಇವಾಗ ಹೋಗ್ತೀನಿ, ಆದಷ್ಟು ಕೆಲಸ ಬೇಗ ಮುಗಿಸ್ಬಿಡ್ತೀನಿ. ಮತ್ತೊಂದು 2-3 ದಿನ ಹೋಗೋಕ್ಕಾಗಲ್ಲ, ಹೇಳ್ಬಿಡ್ತೀನಿ ಮುಂಚೆನೇ ಅಡ್ವಾನ್ಸ್ ಹಿಂಗೆ ರಜೆ ಬೇಕಂತಂದು. ಅದಕ್ಕೆ ಒಂದು ಸ್ವಲ್ಪ ಬೇಗ ಹೊಂಟೀನಿ ಇವತ್ತು ಆಫೀಸಿಗೆ. ಸರಿ ಆಯ್ತು ಅವ್ವ, ಚಲೋ ಆಯ್ತು. ಮತ್ತು ಈಗ ಹೆಂಗೋ ಪಲ್ಲವಿನೂ ಅಲ್ಲೇ ಹುಬ್ಳ್ಯಾಗದಾಳ. ಪಲ್ಲವಿಗೆ ಮತ್ತು ನಿಮ್ದು ಯಾರ ಬಾಸ್ ಅದಾರಲ್ಲ ಅವ್ರ ಮನೆಯವರಿಗೆ ಒಮ್ಮಗ ಹೇಳಿ ಬಂದ್ರೆ ಚಲೋ ಆಕೈತಿ. ಮತ್ತು ಇವತ್ತು ಹೆಂಗೆ ಪುರ್ಸತ್ತದೇನು? ಅಯ್ಯೋ ಅದೊಂದು ಹೇಳೋದೈತಲ್ಲ ಅವ ಮರ್ತ ಬಿಟ್ಟು ನೋಡಿ ನಾನು. ನಾನು ಆಫೀಸಿಗೆ ಇವತ್ತೊಂದು ದಿನ ನಾಳೆ ದಿನ ಅಷ್ಟೇ ಹೋಗ್ತೀನಿ. ಚಿಕ್ಕಿ ನೀನು 5 ಗಂಟೆ ಸುಮಾರು ಬರ್ತೀಯಾ? ಹೆಂಗೋ ಅವ್ವ ಬರಲ್ಲ ಅಂತ ಅಂದಾಳಲ್ಲ, ನೀನು ನಂಗೆ ಬಸ್ ಹತ್ತಿದ ತಕ್ಷಣ ಫೋನ್ ಮಾಡ. ನೀನು ಅಲ್ಲಿಗೆ ಬರೋಷ್ಟಿಗೆ ನಾನು ಆಫೀಸ್ ಮುಗಿಸಿ ಬಂದುಬಿಡ್ತೀನಿ. ಆಫೀಸ್ ಮುಗಿಸ್ಕೊಂಡು ಸೀದಾ ಅವ್ರ ಮನೆಗೆ ಹೋಗಿ ಹೇಳಿ, ಆಮೇಲೆ ಪಲ್ಲವಿ ಅತ್ತೆಯವ್ರ ಮನೆಗೆ ಹೋಗಿ ಹೇಳಿ ಈ ಕಡೆ ಬಂದುಬಿಡೋಣಂತ. 5 ಗಂಟೆ ಅಂದ್ರೆ ಹೊತ್ತಾಕೈತಿ ಮತ್ತೆ ಬರೋದು. ಇಬ್ಬರು ಹೆಣ್ಮಕ್ಳು ಹಾಕಿ 4 ಗಂಟೆ 4:15 ಹಂಗೆ ಕಳಿಸ್ತೀನಿ ನೋಡು. ಅಲ್ಲಿ ಬರೋಷ್ಟಿಗೆ 5 ಗಂಟೆ ಆಕೈತಾ? ಇಲ್ಲಿ 4:15 ಬಿಟ್ಲಂದ್ರು ಅಲ್ಲಿ 5 ಗಂಟೆ ಆಕೈತಿ. ನೀನು ನಿಮ್ಮ ಆಫೀಸ್ನಾಗ ಯಾರ್ಯಾರು ಹೇಳ್ತೀಯ ನೋಡು. ಈಗ ಹೋದ ತಕ್ಷಣ ಹೇಳಿಡು, ಸಂಜೆ ಮುಂದೆ ಸೀದಾ ಅವ್ರ ಮನೆಗೆ ಹೋಗಿ ಹೇಳಿ, ಹಂಗೆ ಪಲ್ಲವಿಯರ ಮನೆಗೆ ಹೋಗಿ ಹೇಳಿ ಬಂದುಬಿಡ್ರಿ ಏನು? ಆತು ತಗೋ ಹಂಗಾರೆ 4:15 ಬಿಟ್ಟುಬಿಡಿ ಚಿಕ್ಕಿ, ಮತ್ತು ಮರಿಬೇಡ ನೀನು. ಇಲ್ಲಿ ತಗೋ ನಾನು 4:15 ಬಿಟ್ಬಿಡ್ತೀನಿ. ಹಂಗಾರ ನೀನು ಫೋನು ಒಂದೊಂದ್ಸಲ ಏನದು ಸೈಲೆಂಟ್ ಹಾಕಿರ್ತೀನಿ ನೋಡವ. ಒಂದು ಸ್ವಲ್ಪ ಫೋನ್ ಕಡೆ ಲಕ್ಷ್ಯ ಇರಲಿ, ನಾನು ಹಚ್ತಿರ್ತೀನಿ 4 ಗಂಟೆ ಹಂಗೆ ಹಚ್ತೀನಿ ನಿನಗೆ, ಮತ್ತು ಫೋನ್ ಎತ್ತು ಮರಿಬೇಡ. ಸರಿ ಆಯ್ತು ಚಿಕ್ಕಿ, ಸೈಲೆಂಟ್ ಏನು ಹಾಕಲ್ ತಗೋ. ನೀನು ಹಚ್ಚಿದ ತಕ್ಷಣ ನಾನು ಎತ್ತೀನಿ ಅಂತ. ಸರಿ ನಾ ಇವಾಗ ಹೋಗ್ಲಾ ಯವ್ವ, ಮತ್ತು ಟೈಮ್ ಆಕೈತೆ ನನಗೆ. ಹೋಗಿ ಬರ್ತೀನಿ ಚಿಕ್ಕಿ, ಬಾಯ್. ಸರಿ ನಾವು ಆಯ್ತು ಹೋಗಿ ಬಾ. ನೇತ್ರವ್ವ ಬ್ಯಾಗ್ ಬಿಟ್ಟು ಹೊಂಟಿಯಲ್ಲ? ಯವ್ವ ಇಲ್ಲ ಐತಿ ತೊಗೊಂಡಿನಿ ತಗೋ. ಆಯ್ತು ತಗೋ ಹೋಗಿ ಬಾ. ಪಂಚವ ನಡಿ, ಗವ್ಯ ಮನ್ಯಾಗದ ನಾನು ಲಘುನ ಅದು ಕಿರಾಣಿದು ಏನೇನು ಸಾಮಾನು ಬೇಕು ಅವ್ನ ಕೈಯಾಗ ಲಿಸ್ಟ್ ಬರ್ಸ್ಬಿಟ್ರೆ ಆತತ್ತಾಗ. ಈಗಿನ ನೇತ್ರವನ್ನ ಬರಿತೀನಿ ಅಂದಿಲ್ದು, ಮತ್ತೆಲ್ಲ ಅಕ್ಕಿಗೂ ಪುರ್ಸತ್ತಿಲ್ಲ. ಇವತ್ತು ಇಡೀ ದಿನ ಅದ ಆಕೈತಿ. ನಾಳೆ ಹಂಗೆ ಹೋಗಿ ತಂದುಬಿಡಾಕೆ ಬರ್ತೈತಿ. ಅದಕ್ಕೆ ಗವಿ ಕರಿ ಲಿಸ್ಟ್ ಮಾಡಿಸ್ಬಿಡೋಣ. ಆತು ತಗೋ ಲಕ್ಷ್ಮಕ್ಕ. ಅಂದಂಗೆ ಸರಸ್ವತಿ ನಿನ್ನೆ ಕೇಳಿದ್ಲು, ಇದು ಸೀಮಂತದ ಮತ್ತೇನು ಬೇಡ ಯಾಕ, ಮತ್ತು ಸುಮ್ಮನೆ ಮನ್ಯಾಗ ಜಗಳ ಆಕೈತಿ ಅಂತ ಅಂದ್ಲು. ನಾನು ಇಲ್ಲ ಅವ ನೀನು ಅದೇನು ತಲೆ ಕೆಡಿಸ್ಕೊಬೇಡ, ಹಂಗೆ ಮನ್ಯಾಗ ಚೂರ ಸಿಂಪಲಾಗಿ ಮಾಡ್ತೈತೆ ಅಂತ ಹೇಳಿ ಅಕ್ಕಿಗೆ, ಮತ್ತೇನು ಹೇಳಿಲ್ಲ. ಹೌದನ? ಚಲೋ ಆತು ಬಿಡ ಹಂಗಾರೆ. ಮತ್ತು ಆಕಿಗೆ ಮನ್ಸಿಗೆ ನೋವು ಆಗಂಗೆ ಮಾಡಂಗಿಲ್ಲ, ಹಂಗೇನು ಅನ್ನಕ್ಕೆ ಹೋಗ್ಬೇಡ್ರಿ. ಮಾಡ್ತೈತಿ ಹಂಗೆ ಸಣ್ಣದಾಗಿ ಮಾಡ್ತೈತೆ ಅಂತ ಅನ್ರಿ. ಒಂದು ನೇತ್ರವ ಏನ ಅದೇನ ಎಂತದ ಅಂದ್ಲಲ್ಲೇವ, ಆಕಿಗೇನೋ ಸ್ವಲ್ಪ ತರಪ್ರಾಯ್ದ ಏನೋ ಅಂತಿರಲ್ಲ, ಅದಾಗಲಿ ಅಂತ ಅಂದಾಳ. ಮತ್ತು ಅದಕ್ಕೆ ಜಾಸ್ತಿ ಏನು ಹೇಳಕ್ಕೆ ಹೋಗ್ಬೇಡ್ರಿ ಆಕೆ ಮುಂದೆ. ಅದು ಅಲ್ದೆ ಇವತ್ತು ಸಂಜೆಗಡೆ ನೀನು ಇರಂಗಿಲ್ಲ, ನಾನು ಅಂಬವನ್ನ ಕರ್ಕೊಂಡು ಊರನ್ನ ಹೆಣ್ಮಕ್ಳಿಗೆಲ್ಲ ಒಂದು ರೌಂಡ್ ಹೇಳಿ ಬಂದುಬಿಡ್ತೀವಿ. ಯಾಕಂದ್ರೆ ಇನ್ನೊಂದು 2 ದಿನ ಆಯ್ತಲ್ಲ, ಅವ್ರಿಗೆ ಮುಂಚೆನೇ ಹೇಳ್ಬೇಕು. ಇಲ್ಲಾಂದ್ರೆ ಮತ್ತು ಎಲ್ಲಿ ಇದಕ್ಕೆ ಹೊಲ್ದಾಗೆಲ್ಲ ಹೋಗ್ಬಿಡ್ತಾರೆ. ಅದಲ್ದೆ ಮತ್ತು ರೊಟ್ಟಿ ಬಡಿಯೋಕೆ ಒಂದು ಕೊಟ್ಟು ಬರ್ಬೇಕಲ್ಲ, ಮರ್ತಾ ಬಿಟ್ಟು ನೋಡ ನಾನು ರೊಟ್ಟಿ ಬಡಿಯೋಕೆ ಕೊಟ್ಟು ಬರೋದು. ಲಕ್ಷ್ಮಕ್ಕ ರೊಟ್ಟಿ ಬಡಿಯೋಕೆ ಅವರ ರೊಟ್ಟಿ ತರ್ತಾರಲ್ಲ, ಬಾಕಿ ಬುತ್ತಿ ತರೋ ಮುಂದೆ ರೊಟ್ಟಿ ತರಲ್ಲನ? ಹೌದು ರೊಟ್ಟಿ ತರ್ತೀನಂತ ಅಂದಾರ. ಮತ್ತು ಭಾಳ ಮಂದಿ ಅಕ್ಕಿವಲ್ಲ ಈಗ. ನೇತ್ರನವ್ರು ಆಫೀಸ್ ಕಡೆ ಎಲ್ಲರೂ ಬರ್ತಾರೆ, ಆಮೇಲೆ ಅವ್ರು ಯಾರು ಮನೆಯವ್ರು ಅವರು ಬರ್ತಾರೆ, ಆ ಕಡೆ ಪಲ್ಲವಿಯವ್ರು, ಇಡೀ ಊರಿನವ್ರು ಎಲ್ಲರಿಗೂ ಅಂದ್ರೆ ಪಾಪ, ಮತ್ತು ಅವರಿಗೂ ವಜ್ಜಾಕೈತಿ ಸರಸ್ವತಿಯರ ತಾಯಿಗೆ. ಅದಕ್ಕೆ ಅವ್ರು ಎಷ್ಟು ತರ್ತಾರ ನೋಡ್ತೀನಿ, ಕೇಳ್ತೀನಿ ಇವತ್ತೊಂದು ಮಾತು, ಎಷ್ಟು ತರ್ತೀರಿ ನೀವು ರೊಟ್ಟಿ ಅಂತಂದು. ಅಂದರೂ ಅವ್ರು ತಂದಿದ್ದಾಗಂಗಿಲ್ಲ. ನಾವು ಇಲ್ಲಿ ಎಲ್ರಿಗೂ ಒಂದೊಂದು ಶೇರ್ ಹಿಟ್ಟು ಹಾಕಿಬಿಟ್ರೆ ಬಡ ರೊಟ್ಟಿ ಬರೆದು ಕೊಟ್ಬಿಡ್ತಾರೆ ಎಲ್ಲರೂ. ಯಾಕಂದ್ರೆ ಮನೆಗೆ ಈಗ ಮಂದಿ ಭಾಳ ಆದ್ರಪ್ಪ, ಊಟಕ್ಕೆ ಕಮ್ಮಿ ಬೀಳಬಾರ್ದು ಯಾವತ್ತು, ಹೌದಿಲ್ಲ? ಅದಕ್ಕೋಸ್ಕರ ಹೆಂಗೋ ಮನ್ಯಾಗ ಜೋಳ ಅದಾವ, ಹೋಗಿ ಇವತ್ತು ಹಾಕ್ಸ್ಕೊಂಬಂದುಬಿಡ್ತೀವಿ. ನಾನು ಅಂಬ ಸಂಜೆ ಕಡೆಗೆ ಹಿಟ್ಟು ಹಾಕ್ಸ್ಕೊಂಡು ಎಲ್ರಿಗೂ ಹೇಳಿ ಬಂದುಬಿಡ್ತೀವಿ. ನಾಳೆ ಬೆಳಗ್ಗೆ ಹೋಗಿ ಹಿಟ್ಟು ಕೊಟ್ಟು ಬಂದುಬಿಡ್ತೀವಿ. ಬಡ ರೊಟ್ಟಿ ಮಾಡಿ ಕೊಟ್ಬಿಡ್ತಾರೆ ಅವರು, ಹೌದಿಲ್ಲ? ರೊಟ್ಟಿದೊಂದು ಚಿಂತೆ ಬಿಡ್ತೈತೆ. ಲಕ್ಷ್ಮಕ್ಕ ನೀನು ಹೇಳೋದು ಬರೋಬ್ಬರಿನೇ ಐತಿ. ಮಂದಿ ಭಾಳ ಆದ್ರಂದ್ರೆ ಮತ್ತು ಆಮೇಲೆ ಊಟ ಕಮ್ಮಿ ಬೀಳಬಾರ್ದು. ಸರಿ ತಗೋ ಹಂಗಾರ ನಡಿ ಮೊದಲೋಗಿ ಗವ್ಯಾನ ಕರ್ಕೊಂಬಾ, ನಾನಲ್ಲಿ ಅಡುಗೆ ಮನೆಯಾಗ ಇರ್ತೀನಿ. ಲಘುನ ಬಾ ನೀನ. ಆತು ತಗೋ ಲಕ್ಷ್ಮಕ್ಕ. ಗುಡ್ ಮಾರ್ನಿಂಗ್ ಚರಣ್ ಸರ್. ಗುಡ್ ಮಾರ್ನಿಂಗ್ ನಿತಿನ್ ಅವರೇ. ಗುಡ್ ಮಾರ್ನಿಂಗ್ ನೇತ್ರ ಅವರೇ. ಏನು ಆಫೀಸಿಗೆ ಇವತ್ತು ಬೇಗ ಬಂದುಬಿಟ್ಟಿದ್ದೀರಲ್ಲ? ಹೌದು ನೇತ್ರ ಅವರೇ, ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇತ್ತಲ್ಲ, ಏನು ಇವತ್ತು ಬೇಗ ಬಂದುಬಿಟ್ಟಿದ್ದೀರಾ? ನೀವೆಲ್ಲರೂ ಇಲ್ಲೇ ಇದ್ದಿದ್ದೆ ಚಲೋ ಆಯಿತು. ಇಲ್ಲ ಅಂದರೆ ನಿಮ್ಮ ಕ್ಯಾಬಿನ್ ಹತ್ರನೇ ಬಂದು ಹೇಳಬೇಕಾಗಿತ್ತು ನಾನು. ಯಾಕ್ರಿ ನೇತ್ರ ಅವ್ರೆ, ಏನು ಸಮಾಚಾರ? ನಿಮ್ಮದು ಮದುವೆ ಏನಾದರೂ ಫಿಕ್ಸ್ ಆಯ್ತನ್ರಿ? ಒಂದು ನಿಮಿಷ. ನನ್ನ ಮದುವೆ ಏನು ಫಿಕ್ಸ್ ಆಗಿಲ್ಲ. ನನ್ನ ಮದುವೆನ ಇಷ್ಟು ಬೇಗ ಮಾಡ್ಕೊಳಲ್ಲ. ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು, ಅದಕ್ಕೋಸ್ಕರ ನಿಮಗೆಲ್ಲ ಕರೆಯಬೇಕಾಗಿತ್ತು. ನೀವಿಲ್ಲೇ ಬಂದಿದ್ದು ಚೆನ್ನಾಗಾಯಿತು. ಏನು ಫಂಕ್ಷನ್ ರೀ ನೇತ್ರ ಅವರೇ? ನಮ್ಮ ಚಿಕ್ಕಿಯವ್ರದ್ದು ಸೀಮಂತ ಫಂಕ್ಷನ್ ಇದೆ ನಮ್ಮ ಮನೆಯಲ್ಲಿ, ಅದಕ್ಕೋಸ್ಕರ ನೀವು ಮಾತ್ರ ಮರಿದೇನೆ ಬರಬೇಕು, ಓಕೆನಾ? ಮರಿದೇನೆ ಬರೋಕೆ ನಮಗೇನೋ ಇಷ್ಟ, ಆದರೆ ಆಫೀಸಲ್ಲಿ ಸರ್ ಪರ್ಮಿಷನ್ ಕೊಡಬೇಕಲ್ಲ ನೇತ್ರ ಅವರೇ.
ಸಾಗರ್ ಸರಿಗೂ ಹೇಳ್ತೀನಿ, ಅವ್ರು ಪರ್ಮಿಷನ್ ಕೊಟ್ಟರೆ ಬರ್ತೀರಿ ತಾನೆ, ಅವರಿಗೂ ಹೇಳ್ತೀನಿ, ಅವರು ಬರ್ತಾರೋ ಏನು ಮಾಡ್ತಾರೋ. ಪ್ಲೀಸ್ ನೀವು ಮಾತ್ರ ಮರೆಯೋ ಹಾಗಿಲ್ಲ. ಇಲ್ಲೇ ಕರಿತಾ ಇದ್ದೀನಿ ಅಂತ ಬೇಜಾರಾಗಬೇಡ್ರಿ. ಆ್ಯಕ್ಚುಲಿ ಮನೆಗೆ ಬಂದು ಕರಿಬೇಕಾಯಿತು, ಆದರೆ ಫಂಕ್ಷನ್ ಬೇರೆ ಭಾಳ ಹತ್ರದಲ್ಲಿದೆಯಲ್ಲ, ಅದಕ್ಕೋಸ್ಕರ ಇಲ್ಲೇ ಕರಿತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಅಯ್ಯೋ ಇರಲಿ ಬಿಡ್ರಿ ನೇತ್ರ ಅವರೇ, ಏನಾಯಿತು, ಬರ್ತೀವಿ ತಗೋರಿ. ನಾನಂತೂ ಬರ್ತೀನಿ ನೋಡ್ರಿ ಕನ್ಫರ್ಮ್ ಆಗಿ. ಏನು ಆಫೀಸ್ನಲ್ಲಿ ಎಲ್ಲರೂ ವರ್ಕ್ ಮಾಡೋ ಬಿಟ್ಟು ಮಾತಾಡ್ಕೊತ ನಿಂತಿದ್ದೀರಾ? ನೀನೆಲ್ಲಿ ಹೋಗ್ತೀಯಾ ರಾಕೇಶ? ಹಾಂ, ಸಾರಿ ಸರ್. ಏನ್ರಿ ನೇತ್ರ ಅವರೇ, ಇಲ್ಲಿ ನಿಂತ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊತ ನಿಂತಿದ್ದೀರಾ? ಹಾಂ, ಆಫೀಸಲ್ಲಿ ಕೆಲಸ ಮಾಡೋದು ಬಿಟ್ಟು. ಅದು ಸಾರಿ ಸರ್. ಅದು ಅಣ್ಣ, ನಿನಗೇನು ಸ್ಪೆಷಲಾಗಿ ಹೇಳಬೇಕಾ? ಹೋಗಿ ಇಲ್ಲಿಂದ ವರ್ಕ್ ಮಾಡಿ ಹೋಗು. ಯಾವಾಗ ನೋಡಿದ್ರು ಬರೀ ಗುರು ಅನ್ನೋದ್ರಲ್ಲೇ ಇರ್ತಾನೆ ನಮ್ಮಣ್ಣ. ನೇತ್ರ, ನನ್ನ ಕ್ಯಾಬಿನಿಗೆ ಬಾ, ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡೋದಿದೆ. ಇದೇನಪ್ಪ ಇದು, ಇವತ್ತು ಬೇರೆ ಗುರ್ರ ಅಂತ ಇದ್ದಾರೆ ನಮ್ಮ ಸಿಡುಕ್ಮತಿ ಸಿದ್ಧ ಅವರು. ದೇವ್ರಿ ಪ್ಲೀಸಪ್ಪ, ಅದು ಇವ್ರು ಹಿಂಗೆ ಗುರ್ರ ಅನ್ನೋ ಟೈಮಿಗೆ ಹೆಂಗಪ್ಪ ನಾ ವಿಷಯ ಹೇಳೋದು, ರಜೆನ ಹೆಂಗಪ್ಪ ಕೇಳೋದು? ಪ್ಲೀಸ್ ದೇವ್ರೇ. ಮೇ ಐ ಕಮ್ ಇನ್ ಸರ್? ಹಾಂ, ಎಸ್ ಕಮ್ ಇನ್. ಹೆಂಗಪ್ಪ ಇವ್ರ ಜೊತೆ ಮಾತಾಡೋದು? ಮೊದಲೇ ಗುರ್ರ ಅಂತ ಇದ್ದಾರೆ ಸರ್. ಕರೆದ್ರಲ್ಲ? ಏನು ಮೇಡಮ್ನವರು ನಿನ್ನೆ ನೈಟ್ ಕಾಲ್ ಮಾಡಿಲ್ಲ? ನಿನ್ನೆ ನೈಟಿಂದ ಕಾಲೇ ಮಾಡಿಲ್ಲ, ಯಾಕೆ? ಏನು ಸಮಾಚಾರ? ಉಫ್, ಏನು ಸರ್ ನೀವು, ಏನು ರೀ ಸಾಗರ್ ಅವರೇ, ಎಷ್ಟು ಹೆದರಿಬಿಟ್ಟೆ ಗೊತ್ತಾ ನಾನು, ನೀವು ಇಷ್ಟು ಸಿಟ್ಟಿನಲ್ಲಿರೋದನ್ನು ನೋಡಿ. ಮತ್ತೆ ನೀನೇ ತಾನೇ ಹೇಳಿದ್ದು ಆಫೀಸಲ್ಲಿ ಇಬ್ಬರು ಎಂಪ್ಲಾಯಿ ಮತ್ತು ಬಾಸ್ ಥರನೇ ಇರಬೇಕು, ಯಾರಿಗೂ ಡೌಟ್ ಬರಬಾರ್ದು ಅಂತ. ಮತ್ತು ಅದಕ್ಕೆ ನಾ ಕ್ಯಾಶುವಲಾಗಿ ಹೆಂಗೆ ಇರ್ತೀನಿ ಆಫೀಸಲ್ಲಿ ಹಾಗೆ ಇದ್ದೆ. ಹಾಂ ಹೌದು ಹೌದು, ಆದರೂ ಸರ್ ನೀವು ಒಮ್ಮೆಗೆ ಒಂದು ಆ ಥರ ರೇಗಬಾರ್ದಿತ್ತು. ಅದೆಲ್ಲ ಬಿಡು. ಇವಾಗ ಏನು ಬಂದ ತಕ್ಷಣವೇ ಎಲ್ಲರ ಜೊತೆ ಸೇರಿ ಮೀಟಿಂಗ್ ಮಾಡ್ತಾ ಇದ್ದಿಲ್ಲ, ಏನು ಸಮಾಚಾರ? ಸಾಗರ್ ಅವರೇ, ಅದು ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಿದು ಸೀಮಂತ ಫಂಕ್ಷನ್ ಇದೆ, ಅದಕ್ಕೋಸ್ಕರ ಆಫೀಸ್ನಲ್ಲಿರೋರಿಗೆಲ್ಲರಿಗೂ ಕರೀತಾ ಇದ್ದೆ. ಓಹೋ, ಮೇಡಮ್ನವರು ಅದರಲ್ಲಿ ಬ್ಯುಸಿ ಇದ್ರಿ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ನನಗೆ ನಿನ್ನೆಯಿಂದ ಕಾಲ್ ಮಾಡಿಲ್ಲ, ಹೌದು ತಾನೇ? ಹೌದು ಸರ್, ಅದೇ ಸೀಮಂತದ ಬಗ್ಗೆನೇ ಒಂದು ಸ್ವಲ್ಪ ನಮ್ಮ ಮನೆಯಲ್ಲಿ ಮಾತುಕತೆ ಎಲ್ಲ ನಡೀತಾ ಇತ್ತು, ಅದಕ್ಕೋಸ್ಕರ ನಿಮಗೆ ಕಾಲ್ ಮಾಡೋದಕ್ಕಾಗಲಿಲ್ಲ. ಸಾರಿ ಸರ್. ಹೌದಾ, ಇರಲಿ ಬಿಡು. ಆದರೂ ನೆಕ್ಸ್ಟ್ ಟೈಮ್ ನೀನು ಕಾಲ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಮೆಸೇಜ್ ಆದರೂ ಹಾಕಿರು, ಇಲ್ಲ ಈ ಥರ ಮನೆಯಲ್ಲಿ ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು, ಅದಕ್ಕೋಸ್ಕರ ಕಾಲ್ ಮಾಡೋಕ್ಕಾಗಲ್ಲ ಅಂತ. ಯಾಕಂದರೆ ನಾನು ಇನ್ನೂ ಇಷ್ಟೊತ್ತಿನ ತನಕ ವೇಟ್ ಮಾಡಿದ್ದೆ, ನೀ ಕಾಲ್ ಮಾಡ್ತೀಯಾ ಅಂತ. ನಾನು ಕಾಲ್ ಮಾಡ್ಬೇಕಂದ್ರೆ ನೀನೇ ಕಾಲ್ ಮಾಡಬೇಡ್ರಿ ನನಗೆ ಅಂತ ಹೇಳಿದ್ದೆ, ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಒಂದು ಕಾಲ್ ಮಾಡಿ ಒಂದು ಮಾತಾಡು, ಇಲ್ಲ ಅಂದರೆ ಮೆಸೇಜ್ ಆದರೂ ಹಾಕಿರು ಕೊನೆ ಪಕ್ಷ, ಸರಿನಾ? ಸರಿ ಸರ್. ಸರ್ ಪ್ಲೀಸ್ ನೀವು ನಮ್ಮ ಮನೆಗೆ ಬರಬೇಕು. ನಮ್ಮ ಮನೆಯಲ್ಲಂತೂ ನಮ್ಮ ಚಿಕ್ಕಿ, ನಮ್ಮವ್ವ, ಆಮೇಲೆ ನಮ್ಮ ಮನೆಯಲ್ಲಿರೋರೆಲ್ಲರೂ ನಿಮ್ಮನ್ನು ಹೆಂಗೆ ಕರೆದಿದ್ದಾರೆ ಅಂದರೆ ಅವ್ರು ಬರಲೇಬೇಕು ಫಂಕ್ಷನ್ಗೆ ಅಂತ ಹೇಳಿದ್ದಾರೆ. ಪ್ಲೀಸ್ ಸಾಗರ್ ಅವರೇ, ಮರಿಬೇಡ್ರಿ, ಫಂಕ್ಷನಿಗೆ ಬರ್ರಿ. ನಾನು ಇವತ್ತು ಈವ್ನಿಂಗ್ ನಿಮ್ಮ ಮನೆಗೆ ಹೋಗಿ ಕರೆದು ಬರ್ತೀನಿ. ಖುಷಿ ಮೇಡಮ್ ಅವರು ನಿಮ್ಮ ಮನೆಗೆ ಬರ್ತೀನಿ, ಯಾವಾಗಾದರೂ ಫಂಕ್ಷನ್ ಇದ್ದರೆ, ನಿಮ್ಮ ಮನೆ ನೋಡೋಂಗಾಗಿದೆ ಅಂತಂದಿದ್ರು, ಅದಕ್ಕೋಸ್ಕರ ಇವಾಗ ಹೇಗೋ ಫಂಕ್ಷನ್ ಇದೆಯಲ್ಲ ಅವ್ರಿಗೂ ಕರಿತೀನಿ. ಪ್ಲೀಸ್ ಖುಷಿ ಮೇಡಮ್ ಅವರ ನಿಮ್ಮ ಮನೆಯವ್ರನ್ನೆಲ್ಲರನ್ನೂ ಕರ್ಕೊಂಬರ್ರಿ ನಮ್ಮ ಮನೆಗೆ. ಸರಿ, ನೀವು ಮನೆಗೆ ಹೋಗಿ ಕರೆದಿರೋ, ಮನೆಯಲ್ಲಿ ಏನು ಹೇಳ್ತಾರೆ ನೋಡ್ತೀನಿ. ನಾನು ಫ್ರೀ ಇದ್ದರೆ ಆದಷ್ಟು ಬಂದು ಹೋಗೋದಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಅಂದರೆ ಖುಷಿ ಅಕ್ಕ ಅವರೆಲ್ಲ ಬಂದರೆ ಅವ್ರನ್ನಾದರೂ ಕಳಿಸ್ತೀನಿ, ಸರಿನಾ? ಪ್ಲೀಸ್ ರೀ ಸಾಗರ್ ಅವರೇ, ನೀವು ಬರ್ರಿ, ನೀವು ಬರ್ತೀರಾ, ನಿಮ್ಮನ್ನು ಹೇಗಾದರೂ ಮಾಡಿ ಕರ್ಕೊಂಡು ಬರ್ತೀನಿ ಅಂತ ನಮ್ಮ ಮನೆಯಲ್ಲಿ ಹೇಳಿಬಿಟ್ಟಿದ್ದೀನಿ. ನಮ್ಮ ಚಿಕ್ಕಿ ಅಂತೂ ಬಿಡ್ತಾನೆ ಇಲ್ಲ, ಅವರೇ ಬಂದು ಇಲ್ಲಿಗೆ ಆಫೀಸಿಗೆ ಬಂದು ಕರಿತೀನಿ ಅಂತ ಇದ್ರು. ಪ್ಲೀಸ್ ರೀ ಸಾಗರ್ ಅವರೇ, ಪ್ಲೀಸ್ ಇದೊಂದು ಸಲ ನಮ್ಮ ಮನೆಗೆ ಬರ್ರಿ. ಸರಿ, ನಿನಗೋಸ್ಕರ ಅಲ್ಲದೆ ಇದ್ರೂ ನಮ್ಮ ಅತ್ತೆಗೋಸ್ಕರ ಆದರೂ ನಾನು ಬಂದೇ ಬರ್ತೀನಿ ಫಂಕ್ಷನಿಗೆ. ಏನು ನನಗಿಂತ ನಮ್ಮ ಚಿಕ್ಕಿ, ನಮ್ಮ ಅವ್ವ ಅವರೇ ಭಾಳ ಇಷ್ಟ ಆದಂಗೆ ಆಗಿಬಿಟ್ಟಿದ್ದಾರೆ. ಮತ್ತು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ನಮ್ಮ ಅತ್ತೆಯವರು. ಇನ್ನೂ ನಾನು ಅಳಿಯ ಆಗೋನು ಅಂತ ಗೊತ್ತಾಗ್ಬಿಟ್ರೆ ಅಷ್ಟೇ, ನನ್ನ ಕಾಲು ನೆಲದ ಮೇಲೆ ಇಡೋದಕ್ಕೆ ಬಿಡಲ್ಲ ಅನಿಸುತ್ತೆ ನಿಮ್ಮ ಮನೆಯಲ್ಲಿ. ಅದು ಮಾತ್ರ ನಿಜ. ಅಂದಹಾಗೆ ನಿಮ್ಮ ಮನೆಯಲ್ಲಿ ಏನೋ ಡಿಸ್ಕಷನ್ ಆಗ್ತಾ ಇದೆ ಅಂತ ಅಂದಿದ್ರಿ. ನಿಮ್ಮ ಮನೆಯಲ್ಲಿ ಮೊದಲೇ 2 ಟೀಮ್ ಇದ್ದಂಗಿದೆ, ಸೀಮಂತಕ್ಕೆ ಒಪ್ಕೊಂಡ್ರ ನಿಮ್ಮ ಮನೆಯಲ್ಲಿ ಎಲ್ಲರೂ ಒಮ್ಮೆಗೆ? ಹಾಂ ಸರ್, ಹಾಂ ಸಾಗರ್ ಅವರೇ, ಒಪ್ಕೊಂಡ್ರು, ಎಲ್ಲರೂ ಒಪ್ಕೊಂಡೆ ಫಂಕ್ಷನ್ ಮಾಡ್ತಾ ಇದ್ದೀವಿ. ನೇತ್ರ, ಸುಳ್ಳು ಹೇಳಬೇಡ, ನಿನ್ನ ಕಣ್ಣು ನೋಡಿದರೆ ನಂಗೆ ಅರ್ಥ ಆಗುತ್ತೆ ಏನಂತ. ಪ್ಲೀಸ್ ಹೇಳು, ಏನಾಯ್ತಂತ? ಅದು ಸಾಗರ್ ಅವರೇ, ಏನು ಇಷ್ಟೆಲ್ಲ ಆಯ್ತಾ ನಿಮ್ಮ ಮನೆಯಲ್ಲಿ? ಅಲ್ಲ, ನೀನು ಒಂದು ಮಾತು ಕೂಡ ನಂಗೆ ಕಾಲ್ ಮಾಡಿ ಹೇಳೇ ಇಲ್ಲಲ್ಲ. ಇಷ್ಟನ್ನೆಲ್ಲ ಹೆಂಗೆ ನಿಭಾಯಿಸ್ತೀಯ ನೇತ್ರ ನೀನು? ನಿಮ್ಮ ಅಜ್ಜಿಗೆ ಯಾಕೆ ನಿಮ್ಮನ್ನೆಲ್ಲ ಕಂಡ್ರೆ ಆಗಿ ಬರೋದಿಲ್ಲಲ್ಲ? ಯಾಕೆ ಅವ್ರಿಗೆ ಅಷ್ಟೊಂದು ಹೊಟ್ಟೆ ಕಿಚ್ಚು ನಿಮ್ಮ ಮೇಲೆ? ನಿಮ್ಮ ಚಿಕ್ಕಿ ಕೂಡ ಅವ್ರ ಸೊಸೆನೇ ತಾನೇ, ಯಾಕೆ ಹಂಗೆ ಮಾಡ್ತಾರವರು? ಗೊತ್ತಿಲ್ಲ ಸಾಗರ್ ಅವರೇ, ನಾನು ಹುಟ್ಟಿದಾಗಿಂದನೂ ನಮ್ಮ ಅಜ್ಜಿ ನೋಡ್ತಾ ಇದ್ದೀನಲ್ಲ, ಅವ್ರ ಮುಂಚೆಯಿಂದನೂ ಹಾಗೇ ಇದ್ದಾರೆ, ಅವರನ್ನು ಚೇಂಜ್ ಮಾಡೋಕ್ಕೆ ಆಗಿಲ್ಲ. ನಮ್ಮ ಮನೆಯಲ್ಲಿ ಪರಿಸ್ಥಿತಿನೇ ಆಗಿದೆ. ಹಾಗಾದರೆ ನೀನು ಅಮೌಂಟಿಂದ ಏನೂ ಟೆನ್ಷನ್ ಮಾಡ್ಕೋಬೇಡ, ನಾನೇ ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ನೀನೇ ಎಲ್ಲ ಹ್ಯಾಂಡಲ್ ಮಾಡಿದ್ದೀನಿ ಅಂತ ಅನ್ನು. ಬೇಡ ಸಾಗರ್ ಅವರೇ, ಬೇಡ, ನಂಗೆ ಅದೇ ಇಷ್ಟ ಆಗೋದಿಲ್ಲ, ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತೀನಿ. ನನ್ನ ಹತ್ರ ಒಂದು ಸ್ವಲ್ಪ ಅಮೌಂಟ್ ಇದೆ, ಸೇವಿಂಗ್ಸ್ ಮಾಡಿದ್ದೀನಿ, ಹೇಗೋ ಸ್ಯಾಲ್ರಿ ಒಂದು ಆಗುತ್ತಲ್ಲ ಈ ವೀಕಲ್ಲಿ, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಅಲ್ಲ ನೇತ್ರ, ಆದರೂ ಎಲ್ಲನೂ ಹೇಗೆ ನಿಭಾಯಿಸ್ತೀಯಾ? ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಸಾಗರ್ ಅವರೇ, ನಾನೆಲ್ಲ ನಿಭಾಯಿಸ್ತೀನಿ. ನಮ್ಮ ಚಿಕ್ಕಿ ಫುಲ್ಲು ಖುಷಿ ಆಗಬೇಕು,
ಆ ಥರ ಮಾಡ್ತೀನಿ ಫಂಕ್ಷನನ್ನು. ಈ ಫಂಕ್ಷನ್ ಒಂಥರ ನನಗೆ ಚಾಲೆಂಜ್ ಇದ್ದಂಗೆ. ನಮ್ಮ ಅಜ್ಜಿ ಈ ಫಂಕ್ಷನನ್ನು ಹಾಳು ಮಾಡ್ಬೇಕಂತ ಇದ್ದಾರೆ, ಆದರೆ ಅವ್ರ ಮುಂದೆನೇ ಈ ಫಂಕ್ಷನನ್ನು ಚೆನ್ನಾಗಿ ಮಾಡಿ ತೋರಿಸ್ತೀನಿ ಅವರಿಗೆ ನಾನು ಏನು ಅಂತ. ಸರಿ ನೇತ್ರ, ಆದರೂ ನಿಂಗೆ ಯಾವುದೇ ಟೈಮಿಗೆ ಏನೇ ಹೆಲ್ಪ್ ಬೇಕಂದ್ರೂ ನನ್ನ ಹತ್ರ ಕೇಳು, ಸರಿನಾ? ಅಮೌಂಟಿಂದ ನೀನು ಬೇಕಾದರೆ ನನ್ನ ಹತ್ರ ಇಸ್ಕೊಳಕ್ಕೆ ನಿನಗೆ ಇಷ್ಟ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಸಾಲ ಅಂತ ಆದರೂ ಇಸ್ಕೊ, ನಿನ್ನ ಸ್ಯಾಲ್ರಿನಲ್ಲಿ ಕಟ್ ಮಾಡ್ಕೊತ ಹೋಗ್ತೀನಿ ನಾನು, ಓಕೆನಾ? ಸರಿ ಸಾಗರ್ ಅವರೇ, ಸರಿ, ನಾನು ಇವಾಗ ಹೋಗಿ ವರ್ಕ್ ಮಾಡ್ತೀನಿ. ಇವತ್ತು ಈವ್ನಿಂಗ್ ಒಂದು ಸ್ವಲ್ಪ ಬೇಗ ಹೋಗ್ತೀನಿ, ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿ. ಯಾಕಂದರೆ ನಿಮ್ಮ ಮನೆಗೊಂದು ಹೋಗಿ ಹೇಳಬೇಕು, ಮತ್ತು ಇಲ್ಲೇ ನಮ್ಮ ಅತ್ತೆಯವ್ರ ಮನೆ ಒಂದಿದೆ, ಅವರಿಗೂ ಹೋಗಿ ಹೇಳಬೇಕು. ಸರಿ ನೇತ್ರ. ನೀನಂತೂ ನನ್ನ ಹತ್ರ ಯಾವ ಹೆಲ್ಪು ತೊಗೊಳಲ್ಲ, ಹಾಗಂತ ನಾನು ಸುಮ್ಮನೆ ಇರಲ್ಲ, ಹೇಗಾದರೂ ಹೆಲ್ಪ್ ಮಾಡೇ ಮಾಡ್ತೀನಿ. ನಿನಗೆ ಎಷ್ಟು ಕಷ್ಟ ಇದ್ರೂ ಅದರಲ್ಲಿ ನಾನು ಭಾಗಿಯಾಗ್ತೀನಿ. ನಿನಗೆ ಕಷ್ಟ ಒಂದು ಸ್ವಲ್ಪ ಆದರೂ ಕಮ್ಮಿ ಆಗುವಾಗೆ ಮಾಡೇ ಮಾಡ್ತೀನಿ ನಾನು.